ಆತ್ಮೀಯ H16 ನ್ಯೂಸ್ ಅಥವಾ ದೇಶಿತರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವ. ಆತ್ಮೀಯರೇ, KPSC ಅಂದ ತಕ್ಷಣ ನಿಮಗೆ ಗಾಬರಿ ಆಗ್ತದೆ. ಮತ್ತೇನು ಮತ್ತಪ್ಪ ಸುದ್ದಿ ಅಂತೇಳಿ ಸುದ್ದಿ ಇದ್ದೇ ಇರ್ತದೆ. ಅದರ ಬದಲಾಗಿ KPSC ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ನ ವಿಶೇಷವಾಗಿ 1935 ಭಾರತ ಸರ್ಕಾರದ ಕಾಯ್ದೆಯಲ್ಲಿ ಪ್ರತಿಯೊಂದು ರಾಜ್ಯಕ್ಕೂ ಲೋಕಸೇವಾ ಆಯೋಗ ಅಂದರೆ PSC ಸ್ಥಾಪನೆ ಮಾಡಿದ್ದಾರೆ. ಪ್ರತಿಯೊಂದು ರಾಜ್ಯಕ್ಕೆ UPSC ಅಂತ ಸೆಂಟ್ರಲ್ ಗೌರ್ಮೆಂಟು, ಇದು ಸ್ಟೇಟ್ ಗೌರ್ಮೆಂಟಿಗೆ ಎಲ್ಲ ಕಡೆನೂ ಮಾಡಿದ್ದಾರೆ ಲೋಕಸೇವಾ ಆಯೋಗ ಅಂತೇಳಿ. ಪ್ರತಿಯೊಂದು ಸ್ಟೇಟಿಗೆ ಕರ್ನಾಟಕದಲ್ಲಿ KPSC, ಮಹಾರಾಷ್ಟ್ರದಲ್ಲಿ MPSC, ಮುಂದೆ ಅದೇ ಕಾಲ ಬಿಹಾರದಲ್ಲಿ ವಿಶೇಷವಾಗಿ ಅಲ್ಲೂ BPSC. ಅಂದ್ರೆ ಪ್ರತಿಯೊಂದು ರಾಜ್ಯದ್ದು ತಮ್ಮದೇ ಆದಂಥದ್ದು ಒಂದು ಈ ಎಕ್ಸಾಮ್ ತೆಗೆದುಕೊಂಡ್ರೆ ಪ್ರತಿಭಾವಂತರನ್ನ ಆಯ್ಕೆ ಮಾಡಿ ಒಳ್ಳೆಯವ್ರನ್ನ ಆಯ್ಕೆ ಮಾಡ್ಕೊಂಡು ಒಂದು ಸ್ವಾಯತ್ತ ಸಂಸ್ಥೆ ನಿರ್ಮಾಣ ಮಾಡಿದ್ದಾರೆ. ಅದು 1935 ಭಾರತ ಸರ್ಕಾರದಿಂದ ನಮ್ಮ ಸಂವಿಧಾನದಲ್ಲಿ ಇಲ್ಲಿ ಕೊಟ್ಟಿದ್ದಾರೆ, ಮಾಡ್ರಪ್ಪ ಅಂತ. ಅದ್ರ ದುರಂತ ಹೆಚ್ಚು ಕಡಿಮೆ ಎಲ್ಲ ರಾಜ್ಯಗಳ ಈ ಲೋಕಸೇವಾ ಆಯೋಗಗಳು ಒಂದೇ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾವೆ. ಇದು ಭ್ರಷ್ಟಾಚಾರ ನಡೀತಿರ್ತದೆ, ಸರ್ಕಾರ ಹಸ್ತಕ್ಷೇಪ ಆಗ್ತಿರ್ತದೆ, ಅಧಿಕಾರಿಗಳು ತಮ್ಮದೇ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅಲ್ಲಿ ಪ್ಯೂರ್ಗಳು ಸಹಿತ ಒಂದು ವ್ಯಾಲ್ಯೂ ಇರ್ತದೆ ಅವ್ರಿಗೆ. ಅವ್ರು ಏನು ಬೇಕಾದ್ ಮಾಡುವಂಥ ಪರಿಸ್ಥಿತಿ ಒಳಗಿರ್ತಾರೆ. ಮತ್ತು ಇಲ್ಲಂತೂ ಕರ್ನಾಟಕದಲ್ಲಿ ನೀವು ನೋಡ್ತಾ ಇದ್ದೀರಿ, ಪ್ರತಿ ವರ್ಷ ಸಮಯಕ್ಕೆ ಸರಿಯಾಗಿ ಇಲ್ಲಕ್ಕೆ ನಮ್ಮ ಪರೀಕ್ಷೆ ನಡೆಯೋದಿಲ್ಲ. ಈ ವರ್ಷ ಮಾರ್ಚ್ ನಡೀತಾರೆ, ಮುಂದಿನ ವರ್ಷ ಎಂದೋ ಆಗ್ತದೆ, 3 ವರ್ಷಗಳಲ್ಲಿ ಹಾಗೆ ಮುಂದೆ ಹೋಗ್ತದೆ. ರೆಗ್ಯುಲರ್ ಇಲ್ಲ, ರೆಗ್ಯುಲಾರಿಟಿ ಅನ್ನೋದಿಲ್ಲ. ಮುಂದೆ ಒಂದೆಲ್ಲ ಪರೀಕ್ಷೆ ನಡೆದು ಕೂಡ ಅಲ್ಲಿ ಕ್ವೆಶ್ಚನ್ ಪೇಪರ್ ಲೀಕ್ ಆಗಿರ್ತದೆ, ಮತ್ತೇನೋ ಆಗಿರ್ತದೆ, ಮತ್ತು ಗದ್ದಲಾಗ್ತದೆ, ಮುಂದೆ ಹೋಗ್ತದೆ, ಹಾಗೆ ಹೋಗೋದು. ಈಗ ನೋಡ್ರಿ, ಈಗ 3 ವರ್ಷ ಆಗಿ ಬಂತು, ಎಷ್ಟು ಮಂದಿ ತೊಗೊಂಡ್ರಪ್ಪ KPSCಯಿಂದ ಸೆಲೆಕ್ಷನ್ ಮಾಡ್ಕೊಂಡ್ರು, ಇನ್ನೂ ಗದ್ದಲಾಗದ, ಮುಂದೆ ಹೋಗೋದು, ಕೋರ್ಟಿಗೆ ಹೋಗೋದು ಮಾಡೋದು. ಯಾಕೆ ಹಿಂಗೆ ಆಗಿರ್ತದೆ ರೀ? UPSC ಹಿಂಗೆ ಆಗೋದಿಲ್ಲ. ಹಾಗೆ ತಿಳ್ಕೊಳ್ಳೋದು ಕ್ಲಿಯರ್ ಐತಂತಲ್ಲ, ಅಲ್ಲೂ ಆರೋಪಗಳಿದ್ದಾವೆ ಇಲ್ಲಂತಲ್ಲ, ಅಲ್ಲೂ ಆರೋಪಗಳಿದ್ದಾವೆ. ಎಲ್ಲೂ ಜಾತಿ ನಡೀತೈತಿ, ಮತ್ತೊಂದು ನಡೀತೈತಿ, ಅಲ್ಲಿ ಆರೋಪಗಳದಾವೆ ಇಲ್ಲಂತಲ್ಲ. ಅದಕ್ಕೆ ಕೆಲವೊಂದಿಷ್ಟು ಉದಾಹರಣೆ ಕೊಡ್ತಾರೆ ಅವರು, ನಮ್ಮ ಅನುಭವಿಸಿದವರು ತಮ್ಮ ಅನುಭವಗಳನ್ನ ಹೇಳ್ತಾರೆ. ಹೌದಪ್ಪ, ಅಲ್ಲೂ ಜಾತಿ ಐತಿ UPSC. ಆದರೆ KPSCಗಳು MPSCಗಳು ಅದಾವಲ್ಲ, ಇವೆಲ್ಲ ಹೈದರಾಬಾದ್ ನಮ್ಮ ಇದ್ರದ್ದು ಆಂಧ್ರದ್ದು APSC, ಇವೆಲ್ಲ ರಾಜ್ಯಗಳದ್ದು. ಇಲ್ಲಿ ಇರುವಷ್ಟೇ ಏನಪ್ಪ ಅಂದ್ರೆ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ತಮ್ಮವ್ರನ್ನ ತಗೊಳ್ಳೋದು ಮಾಡೋದು, ಮತ್ತು ಒಂದೇ ರೂಮ್ನಾಗ ಇದ್ದಂಥ 10-20 ಜನ ಪಾಸ್ ಆಗುವಂಥದ್ದು. ಇವು ಒಂಡ್ರೆ ಇವೆಲ್ಲನೂ ಹೆಂಗೆ ಆಗ್ತಾವೆಲ್ಲ ಅಂತೇಳಿ. ಮತ್ತು ರಿಟನ್ ಟೆಸ್ಟ್ ಒಳಗೆ ಮಾರ್ಕ್ಸ್ ಎಷ್ಟು ತೊಗೊಂಡಿರ್ತಾರೆ. ಈಗ ಸೆಂಟ್ರಲ್ ಗೌರ್ಮೆಂಟ್ ಇದೆ ಹೇಳ್ತೀನಿ ನಿಮಗೆ, UPSCದು ಮಾರ್ಕ್ಸ್ ಚೆನ್ನಾಗಿ ತೊಗೊಂಡಿರ್ತಾರೆ. ಆದ್ರೆ ಪಾಸ್ ಆಗಿ ನೋಡ್ತಾರೆ, ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಬರ್ಬೋದು ಅಂತೇಳಿ ಅವರೆಲ್ಲೋ ಹೋಗಿ ನಿಂತಿರ್ತಾರೆ. 10ನೇ ರ್ಯಾಂಕ್ 20ನೇ ರ್ಯಾಂಕ್. ಯಾಕೆ OBC ಇರ್ತಾರೆ, SC ಇರ್ತಾರೆ, ಮಾಚಾರ ಇರ್ತಾರೆ. ಅವ್ರಿಗೆ ಮಾರ್ಕ್ಸನ್ನು ಆ ಒಂದು ಸಂದರ್ಭದಲ್ಲೇ ಅಂದ್ರೆ ಈ ಒಂದು ಓರಲ್ ಅಂತೀವಿ ನಾವು, ಅದಕ್ಕೆ ಸಂದರ್ಶನದಲ್ಲೇ ಕಡಿಮೆ ಮಾಡ್ತಾರೆ, ತಮ್ಮ ಬೇಕಾದವ್ರು ಹೆಚ್ಚು ಹಾಕ್ತಾರೆ. ಇದು ಮೊದಲು KPSCಗೆ ಹೆಚ್ಚಿತ್ತು, ಈಗ UPSCಗೆ ಇದು ಅಂಟ್ಕೊಂಡದ್ದು ಇತ್ತೀಚಿನ ದಿನದಲ್ಲೇ. ಹೀಗಾಗಿ ಯೋಗ್ಯರ ಆಯ್ಕೆ ಎರಡೂ ಕಡೆ ಕಡಿಮೆ ಆದೀತೇನು, ಮೆರಿಟ್ ಕಡಿಮೆ ಆದೀತೇನು ಅಂತ ಪ್ರಶ್ನೆ. ಇದು ಹೋಗಲಾಡಿಸೋದು ಹೆಂಗೆ? ದೊಡ್ಡ ಪ್ರಶ್ನೆ ಇರುತ್ತೆ. ಸರ್ಕಾರ ಮಾಡಬೇಕು. ಸರ್ಕಾರ ಇದನ್ನು ಮಾಡಿದ್ರಿ. ಈಗ ಇಲ್ಲೆಲ್ಲ ನೋಡಿ, ಕರ್ನಾಟಕದಲ್ಲೇ ಪ್ರಾಮಾಣಿಕರಪ್ಪ ಇದ್ದಿದ್ದಲ್ಲಿ ನಮ್ಮ ಸಿದ್ದರಾಮಯ್ಯನವರು ಹೇಳ್ತಾರೆ. ಇವ್ರ ಕಾಲದಲ್ಲಿ ಯಾವ ಇಡ್ಲಿಕ್ಕೆ ಇತ್ತು? ಮೊನ್ನೆ ನೋಡಿದ್ರಿ ನೀವು ಲೋಕಸಭಾ ಆಯೋಗದ್ದು ಕ್ಲಾಸ್ ರೂಮ್ ಏನದು? ಅಲ್ಲೂ ಗದ್ದಲ ಡಿಸಿಷನ್ ಇನ್ನೂ ಆಗಿಲ್ಲ, ಹಂಗೆ ಮುಂದೆ ಆಗ್ತಾ ನಡೆದು ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಕೊಟ್ಟರು ಸಹಿತ ಎನ್ಕ್ವೈರಿ ಸರಿಯಾಗಿ ಆಗ್ತಾಯಿಲ್ಲ. ಹೀಗಾಗಿ ಈ ಏನು ನಮ್ಮ ರಾಜ್ಯ ಮಟ್ಟದ ಲೋಕಸಭಾ ಆಯೋಗಗಳಿದ್ದಾವೆ, ಇಲ್ಲಿ ದುಡ್ಡಿದ್ದವ್ರು ನಡೀತದಪ್ಪ ಅನ್ನುವಂಥದ್ದು. ಇದ್ದಿದ್ದು ಮನೆ ಇದು ಮಾರೋದು, ಹೊಲ ಮಾರೋದು, ಜನಸಾಮಾನ್ಯ ನೌಕರಿ ಹಿಡ್ಕೊಳ್ಳೋದು, ಇಲ್ಲಾಂದ್ರೆ ಇಲ್ಲ ಹಿಂಗೆ ಹೋಗುವಂಥದ್ದು. ಇದು ತಪ್ಪುದು ಯಾವಾಗ? ಒಬ್ಬ ಮೆರಿಟ್ ಇದ್ದಂಥ ವ್ಯಕ್ತಿಗೆ ಸಿಗೋದು ಯಾವಾಗ? ಕೆಲವೊಮ್ಮೆ ಕೆಳಜಾತಿ ಮಕ್ಕಳಿಗೆ ಏನೋ ಮಾಡಿ ತುಳಿದು ಹೋಗೋದು ಬಿಡ್ತಾರೆ. ಅದು ಜಾತಿ ಗಟ್ಟಿನಲ್ಲೇ ಅವು ಗೊತ್ತೂ ಆಗುವಂಗಿಲ್ಲ, ಆಗಂಥ ಪರಿಸ್ಥಿತಿ. ಇವೆಲ್ಲವೂ ಯಾಕೆ ಆಗತ್ತವೆ ಹಿಂಗೆ? ಇದು ಯಾಕೆ ಹಿಂಗೆ ನಡೀತಾ ಇದೆ ಈ ದೇಶದಲ್ಲಿ ಅಂತ? ಇದು ಕಾರಣ ಇಷ್ಟ. ಇವೆಲ್ಲ ಇನ್ನೂ ಉದ್ಯೋಗ ಭಾಳ ಕಡಿಮೆ, ಅಧಿಕಾರ ಭಾಳ ಇರ್ತೀವಿ ಇದ್ರ ಕೈಯಲ್ಲಿ. ಹೀಗಾಗಿ ಇಲ್ಲೂ ದೊಡ್ಡಿದ್ದಂಥವ ಅಧಿಕಾರ ಇಡಲಿಕ್ಕೆ ಸಾಧ್ಯ ಅದ ಅನ್ನೋದು ಮ್ಯಾಕ್ಸಿಮಮ್ ಪ್ರಮಾಣದಲ್ಲಿ ಕಂಡು ಬರ್ತದೆ. ಎಲ್ಲೋ ಒಂದು ಎಕ್ಸೆಪ್ಷನ್ ಅಪವಾದಗಳು. ಭಾಳ ಮೆರಿಟೋರಿಯಸ್ ಸೆಲೆಕ್ಷನ್ ಆಗಿರ್ತಾನೆ, ಫಸ್ಟ್ ರ್ಯಾಂಕ್ ಆಗಬೇಕಾದವ ಎಲ್ಲೋ ಒಂದು 100ನೇ ರ್ಯಾಂಕೋ 200ನೇ ರ್ಯಾಂಕ್ದಾಗ ಇರ್ತಾನೆ. ಯಾವುದೋ ಒಂದು ಕೆಳಗಿನ ಪೋಸ್ಟ್ ಕೊಟ್ಟು ಬಿಡ್ತಾರೆ, ಹೋಗಪ್ಪ ಮಾಡ್ಕೋತ ಹೋಗಿ, ನಿನಗೆ ಉಪಯೋಗ ಇಲ್ಲ ಅಂತೇಳಿ.
ಇವೆಲ್ಲರೂ ಇಲ್ಲಿ ನಡೀತಾ ಇದ್ದಾವೆ. ಕಲಿಕೆ ಅಂತದ ಅದು ಹೇಳಕ್ಕೆ ಬರೋದಿಲ್ಲ. ಮೂಕ ಕುಂಬಳಕಾಯಿ ಅಂತ ಹೇಳಿದಂಗೆ ಆಗ್ತದೆ. ಕುಂಬಳಕಾಯಿ ಗಂಟು ಹಾಕಿದ್ದು ಮತ್ತೊಂದು ಆಗ್ತದೆ. ಹೀಗಾಗಿದೆ ಈ ಪರಿಸ್ಥಿತಿ. ಇದನ್ನು KPSC ಏನು ಸುಧಾರಿಸ್ತಾರೋ ಗೊತ್ತಿಲ್ಲ. ಮತ್ತು ಅಲ್ಲೇ ಒಳಗೆ ಅಂತಕ್ಕೆ ಕಿಚ್ಚಾಟ, ಕಚ್ಚಾಟ, ಜಗಳ ಎಲ್ಲನೂ ಆ ಮೆಂಬರ್ ಆಗೋದಕ್ಕೆ. ಈಗ ನೋಡಿ ನಮ್ಮಲ್ಲಿ ಮೆಂಬರ್ ಆಗೋ ಸಲ ಜಗಳ ಜೋರ್ದಾರ್ ಇರ್ತಾವೆ. ಆದ ತಕ್ಷಣ ಎಲ್ಲರ ಪರ್ಸೆಂಟೇಜ ಒಬ್ಬೊಬ್ಬ ವ್ಯಕ್ತಿಗೆ ಒಂದು ಕೊಟ್ಬಿಟ್ಟಿರ್ತಾರೆ. ಹೀಗಾಗಿ ಏನಾಗಿದೆಪ್ಪ ಅಂದರೆ KPSC ದಂಧೆ ಮಾಡ್ಕೊಳ್ಳೋರಿಗೆ, ಉದ್ಯೋಗ ಮಾಡ್ಕೊಳ್ಳೋರಿಗೆ ಏನೋ ಒಂದು ಸ್ವರ್ಗ ತಾನಂತರು ಹೆಲ್ತ್ ತಾನಂತರು ಹಂಗೆ ಆಗಿಬಿಟ್ಟದ. ಇದನ್ನು ನಿಲ್ಲಿಸಬೇಕಾಗಿದೆ. ಈಗ ಸಾಕಷ್ಟು ಚರ್ಚೆ ಆಗಿದ್ದು ನಮ್ಮ ಇದರಲ್ಲೇ ವಿಧಾನಸಭೆಯಲ್ಲಿ ಚರ್ಚೆ ಆಗಿದೆ, ಲೋಕಸಭೆಯಲ್ಲಿ ಚರ್ಚೆ ಆಗ್ತಾ ಇದ್ದಾವೆ. ಚರ್ಚೆ ಆಗ್ತಾವೆ, ಕಾರ್ಯಕ್ಕೆ ಬರೋದು ಯಾವಾಗ, ಪ್ರಾಮಾಣಿಕರಪ್ಪ ಅಂತ ಸೇರೋದು ಯಾವಾಗ. ಹೀಗಾಗಿ ಇವೆಲ್ಲ KPSC UPSCಗಳನ್ನುವಂಥವು ದುಡ್ಡು ಮಾಡ್ಕೊಳ್ಳೋರಿಗೆ ಅಧಿಕಾರಿಗಳು, ದುಡ್ಡು ಮಾಡ್ಕೊಳ್ಳೋ ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ಒಂದೇನಪ್ಪ ಅಂದ್ರೆ ದೊಡ್ಡದಂತ ಒಂದು ದೊಡ್ಡ ಆಟದ ಮೈದಾನ ಇದ್ದಂಗೆ. ಎಷ್ಟು ಮಾಡ್ತೀರಿ ಮಾಡ್ರಿ, ಶಿಕ್ಷಣ ಎಷ್ಟು ಹೊಡಿ, ಇದ್ರ ಹೊಡಿಯೋಕೆ ಹೋಗ್ತೀರಿ, ಹೊಡ್ಕೊಂಡ್ರೆ ಮತ್ತೆ ನೋಡ್ತೀನಿ ಮಾಡ್ರಿ, ಗಂಟು ಮಾಡ್ಕೊ ಮಾಡಿ ಹೋಗ್ತಾನೆ, ಮುಗಿದು ಹೋಗ್ಬಿಡ್ತು. ಹೀಗಾಗಿ ಇಲ್ಲೇ ನೌಕರಿಗಳು ಸಹಿತ ಕಡಿಮೆ ಆಗ್ಲಿಕ್ಕತ್ತಾವೆ ಇತ್ತೀಚೆಗೆ. ಹೌದು, ಇರೋ ಕಡಿಮೆ ಜನಸಂಖ್ಯೆ, ನೌಕರಿ ಜನಸಂಖ್ಯೆ ಹೆಚ್ಚಾಗ್ತದೆ, ಆದರೆ ನೌಕರಿಗಳು ಕಡಿಮೆ ಆಗ್ತಾವೆ. ಯಾಕಂದ್ರೆ ಉದ್ಯೋಗಗಳಿಲ್ಲ ಎಲ್ಲರಿಗೂ. ಮತ್ತು ಇವರು UPSC KPSC ಎಲ್ಲರೂ ಆಗ್ಲಿಕ್ಕೆ ಸಾಧ್ಯ ಇದನ. ವರ್ಷಕ್ಕೆ 500-1000 ಮಂದಿನ ಕರಿತಿರ್ತಾರೆ. ಸ್ಟೇಟ್ ಮಟ್ಟದಲ್ಲಂತೂ 300 ಮಂದಿ, 200 ಮಂದಿ, 400 ಮಂದಿ ಕರಿತಾರೆ. ಸೆಂಟ್ರಲ್ದಾಗ ಒಂದು 500-600 ಮಂದಿನ ಕೇಳಿರ್ತಾರೆ, ಕರೆದಿರ್ತಾರೆ. ಒಂದು 1000 ತಿಳ್ಕೊಳ್ರಿ ಇಡೀ ದೇಶದ ತುಂಬ. ನಾವು ಎಷ್ಟು ಜನಸಂಖ್ಯೆ ಐತಿ, ಎಷ್ಟು ಬರ್ತಾ ಇದ್ದಾರೆ ಪ್ರತಿ ವರ್ಷ ಕಲ್ತಂತಾರೆ ಹೊರಗೆ. ಮತ್ತು ಇನ್ನೊಂದು ಇಲ್ಲಿ ಏನು ಮಾಡಿದ್ದಾರಪ್ಪ ಅಂದರೆ ಇಂಗ್ಲೀಷ್ ಮೀಡಿಯಮ್ ಮಾಡಿದ ಹುಡುಗರಿಗೆ ಹಿಂದಿ ಮೀಡಿಯಮ್ ಮಾಡಿದ ಹುಡುಗರಿಗೆ ಅನುಕೂಲ ಆಗುವಂಗೆ ಮಾಡಿಬಿಟ್ಟಿದ್ದಾರೆ. ಇವತ್ತನ್ನೆಲ್ಲ ನೀವು ನಮ್ಮ ರೀಜ್ನಲ್ ಲ್ಯಾಂಗ್ವೇಜಲ್ಲೇ ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ, ಅದು ಪಾಸ್ ಆಗೋದಕ್ಕೆ ಕನ್ನಡದಲ್ಲಿ ಇರೋದಿಲ್ಲ, ಕ್ವಶನ್ ಪೇಪರ್ ಇರೋದಿಲ್ಲ. ಇದನ್ನು ಇಂಗ್ಲೀಷ್ ಕನ್ನಡ ಮೀಡಿಯಮ್ ಮಾಡಿದ್ರೆ ಎಲ್ಲಿ ಹೋಗ್ಬೇಕು, ಪ್ರಿಲಿಮಿನರಿ ಪಾಸ್ ಆಗೋ ಸಾಧ್ಯ ಇಲ್ಲ. ಇವತ್ತಂದು ಎಮ್ ಎ ಕನ್ನಡ ಮಾಡಿರಲಿ, MA ಹಿಂದಿ ಮಾಡಿದ್ರೆ ನಡೀತದೆ ಎಡ್ಡಿರೊಳಗೆ ಉಳಿದ ಭಾಷೆ. ಇವ್ರು ಪಾಸ್ ಆಗೋದು ಭಾಳ ಕಷ್ಟ ಅದ ಕನ್ನಡ ಮಾಧ್ಯಮದಲ್ಲೇ ಅಥವಾ ಇನ್ನುಳಿದ ರೀಜನಲ್ ಲ್ಯಾಂಗ್ವೇಜದ ಮಾಧ್ಯಮಗಳಲ್ಲೇ. ಅವ್ರು ಪ್ರಿಲಿಮಿನರಿ ಪಾಸ್ ಆಗೋದಿಲ್ಲ. ಮುಂಜಾನೆ ಮತ್ತು ಮಧ್ಯಾಹ್ನ ಪೇಪರ್ ಅಂತ ಸ್ಯಾಟ್ ಅಂತ ಕರಿತಾರೆ. ಅದು ಅತ್ಯಂತ ಗೊಂದಲದ. ಇಂಗ್ಲೀಷ್ ಪೂರ ಒಂದು ಪ್ಯಾಸೇಜ್ ಕೊಡ್ತಿರ್ತಾರೆ. ಆ ಪ್ಯಾಸೇಜ್ ಓದಿರೋ ಟೈಮ್ ಹೋಗಿರ್ತದೆ ಮಕ್ಕಳಿಗೆ. ಪಾಪ ಇಂಗ್ಲೀಷ್ ಅವ್ರು ಚೆನ್ನಾಗಿ ಕಲ್ತಿರೋದಿಲ್ಲ, ಕನ್ನಡ ಮಾಧ್ಯಮ ಮಾಧ್ಯಮ ಕಲ್ತಿರ್ತಾರೆ. ಅಂಥರ ಪ್ಯಾಸೇಜ್ ಓದಿ ಮಾಡಿ ಅರ್ಥ ಮಾಡ್ಕೊಂಡು ಉತ್ತರ ಹುಡುಕೋದ್ರೊಳಗೆ ಮುಗಿದೋಗಿರ್ತದೆ. ಮಧ್ಯಾಹ್ನ ಪೇಪರ್ ಅಂತ ಮುಗಿದೋಗ್ಬಿಡ್ತದೆ. ಸ್ಯಾಟ್ ಅನ್ನೋದ್ರಲ್ಲೇ ಬರೀ ನಿಮ್ಮ ಲಾಜಿಕ್ ಚೆನ್ನಾಗಿರ್ಬೇಕು, ಮ್ಯಾಥ್ಸ್ ಚೆನ್ನಾಗಿರ್ಬೇಕು, ಅಂದಾಗ ಇದೆಲ್ಲ ಪಾಸ್ ಮಾಡೋಕ್ಕೆ ಸಾಧ್ಯ ಇದೆ. ಹೀಗಾಗಿ ಇವೆಲ್ಲ ಮೊದಲು ಪ್ರಿಲಿಮಿನರಿ ಪಾಸ್ ಆಗೋದಿಲ್ಲ. ನಾವು ಪ್ರಿಲಿಮಿನರಿ ಪಾಸ್ ಆಗಿರೋ ಮೇನ್ಸ್ ಬಂದೀವಿ ಅಂದ್ರೆ ಅಲ್ಲಿ ಮತ್ತೆ ಇಂಗ್ಲೀಷ್ ಮೀಡಿಯಮ್ದಲ್ಲೇನ, ಇಂಗ್ಲೀಷ್ ಆರು ಹಿಂದಿ ಮಾಧ್ಯಮದಲ್ಲಿ ಸ್ವಲ್ಪ ಅನುಕೂಲ ಆಗ್ಬೋದೇನೋ. ಆದರೆ ಅವ್ರಿಗೂ ತ್ರಾಸ ಇರೋದಿಲ್ಲ. ಅಷ್ಟು ಪ್ರಮಾಣದಲ್ಲಿ ಕ್ವೆಶನ್ ಪೇಪರ್ಗಳು ಸ್ಟ್ರಿಕ್ಟ್ ಆಗಿರ್ತವೆ. ಸ್ಟ್ರಿಕ್ಟ್ ಅನ್ನೋಗಿದ್ಲು ಒಂದು ಏನಂತೀರಿ ಅಪ್ಲೈಡ್ ಕ್ವೆಶನ್ಸ್ ಇರ್ತಾವೆ. ಅದನ್ನು ಓದೋದ್ರಲ್ಲಿ ಮತ್ತೆ ತಿಳಿಯೋದಿಲ್ಲ. ಅಂದರೆ ಇಂಗ್ಲೀಷ್ ಮೇನ್ ಅದ, ನಂತರದಲ್ಲಿ ಹಿಂದಿ ಅದ. ಹಿಂದಿ ಅವ್ರ ಸಹಿತ ಅಷ್ಟೇ ಇಲ್ಲ, ಮುಂದೊಂದು ಇಂಗ್ಲೀಷ್ ಪೇಪರು ಇರ್ತದೆ. ಆ ಮತ್ತು ಪಾಸ್ ಪೇರ್ ಹಾಕಿ ಮೇನ್ಸ್ ಒಳಗೆ ಎಲ್ಲ 108 ಗಂಟೆ ಹಾಕಿ ಆದಷ್ಟು ಒಂದೆರಡು ಎಲ್ಲ ಓದ್ಕೊಂಡು ಮಾಡ್ಕೊಂಡು ಮೇಲೆ ಬರೋದ್ರಾಗ ರಗಡಾಗಿರ್ತದೆ. ಮತ್ತು ಇವತ್ತಿನ ಶಿಕ್ಷಣ ಮಾರ್ಕೆಟ್ ತುಟ್ಟ್ಯದ. ಕಲಿಸೋದಕ್ಕೆ ತಂದೆ ತಾಯಿ ಶಕ್ತಿ ಇಲ್ಲ. ಏನೋ ಕಲಿತ ಮಕ್ಕಳಲ್ಲಿ ಶಾಣೆ ಇದ್ದವ್ರಿಗೆ ಹೇಳಿ ನೀವು ಬೇಸಿಕ್ ತೊಂದರೆ ಶುರು ಆಗಿಬಿಡ್ತದೆ. ಲ್ಯಾಂಗ್ವೇಜಿದ್ದು ಮತ್ತು ಮ್ಯಾಥ್ಸದ್ದು ಇವೆರಡೂ ಇಲ್ಲ ಅಂದರೆ ನೀವು ಪಾಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಂಥ ಪ್ರಸಂಗ ಇದ್ರ ಜೋಡಿ ಮ್ಯಾಲೆ ಇವು KPSC ಒಳಗದು. ಅದರಲ್ಲೂ ಏನು ಇವದಾವಲ್ಲ ಪಿ ಎಸ್ ಸಿಗಳಲ್ಲಿ ಇರುತ್ತಿರೋ ಮೆಂಬರ್ಗಳು ಎಲ್ಲ ಗದ್ದಲಕ್ಕೋರು, ಅಧಿಕಾರಿಗಳು ಗದ್ದಲಕ್ಕೋರು. ಸ್ಟೇಟ್ ಲೆವೆಲ್ದು ಎಲ್ಲ ಹೆಚ್ಚು ಕಡಿಮೆ ಇದೇ ಪ್ರಮಾಣ ಇರುವುದರಿಂದಾಗಿ ಇಡೀ ದೇಶದಲ್ಲಿ ಈ ರಾಜ್ಯಗಳ ಲೋಕಸಭಾ ಆಯೋಗಗಳನ್ನು ಸುಮ್ಮೆಲ್ಲ ಬಂದ್ ಮಾಡಿ ಕ್ಯಾನ್ಸಲ್ ಮಾಡಿಸಬಾರ್ದು. ಯಾಕಂತೇಳಿ ಯಾರಿಗೂ ಉಪಯೋಗ ಇಲ್ಲ. ದುಡ್ಡಿದ್ದಂತ ಅಷ್ಟೊಳಗೆ ಹೋಗೋದು, ಮತ್ತು ಅವ್ರು ಭ್ರಷ್ಟ ಆಗೋದು, ದುಡ್ಡು ಮಾಡ್ಕೊಳ್ಳೋದು ಹೋಗೋದು, ಈ ಪ್ರಸಂಗಗಳದಾವ. ಅದಕ್ಕೆ KPSC ಜೊತೆಗೆ ಈ ದೇಶದ PSCಗಳನ್ನು ಅವುಗಳನ್ನ ಸಹಿತ ರದ್ದು ಮಾಡಿ ಇತ್ತೀಚೆಗೆ UPSC ಸಹಿತ ಕೇಳ್ತಾ ಇದೆ. ಏನಪ್ಪ ಮಾತು ಬರ್ತಾ ಇದ್ದಾವೆ. ಇಲ್ಲೂ ಜಾತಿ ವ್ಯವಸ್ಥೆಯಲ್ಲಿ ಕೌಂಟ್ ಆಗ್ತದೆ. ಆ ದಿಶೆಯಲ್ಲಿ ಈ ಒಂದು OBCಗೆ ಎಷ್ಟು % ಬಂದರು, ಎಷ್ಟು ಕಡಿಮೆ ಆದರು, ಮೇಲ್ಜಾತಿ ಎಷ್ಟು ಬರ್ತಾರೆ ಅನ್ನೋದು ಮೊನ್ನೆ ರಿಪೋರ್ಟ್ ಮಾಡಿ ಕಳಿಸಿದ್ರು. ಅದನ್ನು ಅವೆಲ್ಲ ಅಭ್ಯಾಸ ಮಾಡಿ ನೋಡಿದಾಗ ಈ ಎಲ್ಲ ಕಡೆ ಜಾತಿ, ದುಡ್ಡು ಇವುಗಳ ಕೆಲಸ ಈ KPSC UPSCನೆಲ್ಲ ಭಾಳಷ್ಟು ಅದನ್ನು ಕಂಡು ಬರ್ತಾಯಿದೆ. ಇದನ್ನು ತಿದ್ದುದು ಯಾವಾಗ ಗೊತ್ತಿಲ್ಲ. ಇದಕ್ಕಿರೋ ಪರಿಹಾರ ಒಂದು ಇಡೀ ಜನ ಸಮುದಾಯ ಎಜುಕೇಷನ್, ಎಜುಕೇಷನ್, ಹೈಯರ್ ಎಜುಕೇಷನ್, ಬೇಸಿಕಲಿ ಬರೀ ಅಕ್ಷರ ಜ್ಞಾನದಷ್ಟೇ ಅಲ್ಲ, ಸ್ವಂತ ಚಿಂತನೆ ಮಾಡೋದು, ಶಕ್ತಿ ಬೆಳೆಸುವಂಥ ಶಿಕ್ಷಣ ಎಲ್ಲರೂ ಸಿಕ್ಕರೆ
ಏನೋ ಒಂದಿಷ್ಟು ಆಗ್ಬೋದು, ಇಲ್ಲಾಂದ್ರೆ ಹಿಂಗೆ ಹೋಗುವಂಥದ್ದನ್ನೇ ಇದು. ಏನು KPSC ನಮ್ಮಂಥವ್ರು ಹಿಂಗೆ ಟೀಕಾ ಮಾಡ್ಕೋತಿರೋದು, UPSC ಟೀಕಾ ಮಾಡ್ಕೋತಿರೋದು, ಏನು ಆಗೋಂಗಿಲ್ಲ ಹೋಗೋಂಗಿಲ್ಲ, ಮತ್ತು ಆ್ಯಸ್ ಇಟ್ ಈಸ್ ಇರ್ತಾವೆ ಅನ್ನುವಂಥ ಮಾತನ್ನು ನಾವು ನೋಡಿದ್ವಿ. ಎಲ್ಲ ನೆಲೆಗಳಲ್ಲೇ ಇವ್ರು ಚೇಂಜ್ ಆಗಬೇಕು, ಬದಲಾವಣೆ ಆಗಬೇಕು, ಹೊಸತಂತ್ರ ನಿರ್ಮಿಸ್ಕೊಳ್ಬೇಕು ಇವರು KPSC ಮತ್ತು UPSC ಅಂತ ಹೇಳ್ತಾರೆ. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಾರ್ದು. S16 ನ್ಯೂಸ್ ಅರ್ಥಾತ್ ನಮ್ಮದು ಸತ್ಯ ಕೈಗನ್ನಡಿ ವಂದನೆಗಳು.